ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾವು ಹಿಂದೂಗಳು ಬುದ್ಧಿನೇ ಕಲಿಯೋದಿಲ್ವಾ? ನಾವು ಹಿಂಗೆ ಒಬ್ಬರು ಮಧ್ಯೆ ಒಬ್ಬರು ಜಗಳ ಆಡ್ಕೊಂಡು ಮತ್ತೆ ಯಾರಾದರೂ ಬೇರೆ ದೇಶದವ್ರು ಬಂದು ನಮ್ಮನ್ನು ರೂಲ್ ಮಾಡಬೇಕಾ? ಅವರು ಚಾಟಿ ಇಟ್ಕೊಂಡು ನಮ್ಮ ಮಂಡಿನ ಮೇಲೆ ಒದ್ದರೆ ಆವಾಗ ಮಾತ್ರ ನಾವು ಯೂನಿಟಿ ತೋರಿಸೋದ? ಇದೆಲ್ಲ ಪದೇ ಪದೇ ಉದ್ಭವಿಸುತ್ತೆ ಸಮಸ್ಯೆಗಳು. ಇದಕ್ಕೆ ಕಾರಣ ಏನು? ಇದಕ್ಕೇನು ಅಂದರೆ, ನಾವು ಹಿಂದೂಗಳು ಸೆಕ್ಯುಲರ್ ಆಗಿರೋದೇ ಕಾರಣ. ಯಾಕೆ ಸೆಕ್ಯುಲರ್ ಆದ್ವಿ ಅಂತಂದರೆ, ಯಾರೋ ಅಂಬೇಡ್ಕರ್ ಹೇಳಿದ್ರಂತೆ, ಪಾಪ ಅಂಬೇಡ್ಕರ್ಗೂ ಮೋಸ ಆಯಿತು. ಅಂಬೇಡ್ಕರ್ಗೆ ಮೋಸ ಆಗಿದ್ದು ಹೆಂಗೆ ಅಂತಂದರೆ, ನಮ್ಮ ಕಾನ್ಸ್ಟಿಟ್ಯೂಷನ್ನು ಫಾರ್ಮ್ ಆದಮೇಲೆ ಅದನ್ನು ಅಡಾಪ್ಟ್ ಮಾಡ್ಕೋತೀವಿ, ಅದನ್ನು ಸ್ವೀಕರಿಸ್ತೀವಿ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಬರೆದ್ಬಿಡ್ತು ಪ್ರಿಯಂಬಲಲ್ಲಿ. ಅದನ್ನು ಸ್ವೀಕಾರ ಮಾಡ್ತೀವಿ. ಸ್ವೀಕಾರ ಮಾಡಿದಾಗ ಎಲೆಕ್ಷನ್ ನಡೆಯುತ್ತೆ. ಎಲೆಕ್ಷನ್ ನಡೆದಾಗ ಮುಂಬೈಯಲ್ಲಿ ಅಂಬೇಡ್ಕರ್ ಅವರು ಎಲೆಕ್ಷನ್ ನಿಂತ್ಕೋತಾರೆ. ಆದರೆ ನೋಡಿ, ನೆಹರುಗೆ ಇಷ್ಟ ಇರಲ್ಲ ಅಂಬೇಡ್ಕರ್ನ ಗೆಲ್ಸೋದು. ಅದಕ್ಕೇನು ಮಾಡ್ತಾರೆ ಅವರು, ಅಂಬೇಡ್ಕರ್ಗೆ ಗೊತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿನ, ಅವನ ಕೈ ಕೆಳಗಿರ್ತಕ್ಕಂಥ ವ್ಯಕ್ತಿನ ಅಂಬೇಡ್ಕರ್ ವಿರುದ್ಧ ನಿಲ್ಲಿಸ್ಬಿಟ್ಟು ಅವನ್ನ ಗೆಲ್ಲಿಸ್ತಾರೆ, ಅಂಬೇಡ್ಕರ್ನ ಸೋಲಿಸ್ತಾರೆ. ಹಾಗೆ ಕಾಂಗ್ರೆಸ್ನವ್ರು ಏನಾದರೂ ಮಾಡಿದ್ದಾರೆ ಅಂದರೆ ದೇಶ ವಿರೋಧಿ ಚಟುವಟಿಕೆಗಳು ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಬೋದು. 1962 ಚೈನಾ ವಾರ ಆಯಿತು. ಚೈನಾ ವಾರಲ್ಲಿ ನಾವು ಭೂಮಿನ ಕಳ್ಕೊಂಡು ಇದುವರೆಗೂ ಕೇಳಿಲ್ಲ. 65 ವರ್ಷ ಕಾಂಗ್ರೆಸ್ನವ್ರು ರೂಲ್ ಮಾಡ್ತಾರೆ. ಯುದ್ಧ ಮಾಡೋದು ಬೇಡ ಸ್ವಾಮಿ, ಬಾಯಿ ಪಡ್ಕೊಂಡು ಕೇಳೋದಕ್ಕೇನು? ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇದೆ, ಮತ್ತು ಅದೇನೇನೋ ಸಮ್ಮೇಳನಗಳಿದೆ. G20 ಸಮ್ಮೇಳನ ಅಂತೆ, ಅದೇನೋ G7 ಸಮ್ಮೇಳನ ಅಂತೆ, G5 ಸಮ್ಮೇಳನ ಅವೆಲ್ಲ ಇತ್ತು. ಇಲ್ಲಿ ಕೇಳ್ಬೋದಿತ್ತು, ಕೇಳಲೇ ಇಲ್ವಲ್ಲ ಇವರು. ಯಾಕೆ ಕೇಳಲಿಲ್ಲ? ಇದು ತಪ್ಪಲ್ವಾ? ಇದನ್ನು ದೇಶದ್ರೋಹ ಅಂತ ಕರೆದ್ರೆ ತಪ್ಪಾಗತ್ತಾ ಅಂತ ನಾವೇನಾದ್ರು ಪ್ರಶ್ನೆ ಹಾಕ್ಕೊಂಡ್ರೆ ಖಂಡಿತ ಇಲ್ಲ ಅನ್ನೋ ಉತ್ತರ ಬರುತ್ತೆ. ಯಾಕೆಂದರೆ ನಮ್ಮ ಕೈ ನಮ್ಮ ಕಾಲನ್ನ ಕತ್ತರಿಸ್ಕೊಂಡು ನಾವು ರಿಪೇರಿ ಮಾಡ್ಕೊಳ್ಳೋದಕ್ಕೆ ಅವಕಾಶನೇ ಕೊಡ್ತಿಲ್ಲ, ಅದು ಪ್ರಯತ್ನ ಪಡ್ತಿಲ್ಲ. ಅಂದರೆ ನಾವೆಂಥ ಮುಟ್ಟಾಳರಾಗಿದ್ದೀವಿ ಹಿಂದೂಗಳು. ಇದು ಕಂಟಿನ್ಯೂಸ್ ಆಗಿ ನಡೀತಾ ಬರ್ತಾಯಿದೆ. ಹಿಂದೂಗಳು ಮುಟ್ಟಾಳ್ರೆ ನಾವು. ಏನು ಅಂದ್ರೆ ನಮಗೆ ದೇಶ ಪ್ರೇಮ ಇಲ್ಲ. ಏನೋ ನಮ್ಮ ಮಕ್ಕಳು ನಾವು ಇಂಜಿನಿಯರಿಂಗ್ ಮಾಡಿಬಿಡ್ತೀವಿ, ಡಾಕ್ಟ್ರ್ ಮಾಡಿಸ್ಬಿಡ್ತೀವಿ, ಎಲ್ಲ ಇಂಗ್ಲೆಂಡಲ್ಲಿ ಹೋಗಿ, ಅಮೇರಿಕಾದಲ್ಲಿ ಹೋಗಿ, ಆಸ್ಟ್ರೇಲಿಯಾದಲ್ಲಿ ಹೋಗಿ, ದುಬೈಲಿ ಹೋಗಿ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಕಾರ್ ತಗೊಂಡು ಓಡಾಡ್ಬಿಡ್ತೀವಿ, ಮೋಕ್ಷ ಸಿಕ್ಕೋಯ್ತು ಅಂತ ಲೈನ್ ಹೇಳ್ಕೊಂಬಿಟ್ರೆ ಸಾಕ ಅನ್ನೋ ಪ್ರಶ್ನೆ ಬಂದರೆ ನೋಡಿ, ಋಷಿ ಸುನುಕು ನಮ್ಮ ನಾರಾಯಣ ಮೂರ್ತಿಗಳ ಅಳಿಯ, ಅವರು ಬ್ರಿಟನ್ನ ಪ್ರಧಾನಮಂತ್ರಿ ಆಗಿದ್ದಾರೆ. ಕಮಲಾ ಹ್ಯಾರಿಸು ಇಂಡಿಯಾ ಮೂಲದವಳು, ಅವಳು ಅಮೇರಿಕಾದ ವೈಸ್ ಪ್ರೆಸಿಡೆಂಟ್ ಆಗಿದೆ. ಇದೆಲ್ಲ ಹೆಮ್ಮೆ ತರೋ ವಿಷಯ. ಆದರೂ ಸಹ ನಮ್ಮ ದೇಶದಲ್ಲಿ ನಾವು ಯಾಕೆ ಸ್ಟ್ರಾಂಗ್ ಆಗಿಲ್ಲ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಇದು ಯಾಕೆ ಸ್ಟ್ರಾಂಗ್ ಆಗಿಲ್ಲ ಅಂದರೆ, ನಮ್ಮ ಬೇರುಗಳನ್ನ ಆಳವಾಗಿ ಹೋಗಿರ್ತಕ್ಕಂಥ ಬೇರುಗಳನ್ನ ಕಟ್ ಮಾಡಿಬಿಟ್ಟಿದೆ. ಹೇಗೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಲೇಬೇಕು. ಆ ದೃಷ್ಟಿಯಿಂದ ಇವತ್ತಿನ ಎಪಿಸೋಡ್ ಮಾಡ್ತಾಯಿದ್ದೀವಿ. ನೋಡಿ, ಆ ಥರ ವಿಷಯ ಹುಡುಕಿದಾಗ ಗೋವಾ ವಿಷಯ ಪ್ರಸ್ತಾಪ ಆಗುತ್ತೆ. ಗೋವಾ ಕರ್ನಾಟಕಕ್ಕೂ ಭಾಳ ಹತ್ತಿರವಾಗಿದೆ ಮತ್ತು ಮಹಾರಾಷ್ಟ್ರಕ್ಕೂ ಹತ್ತಿರವಾಗಿದೆ. ಅದು ಸಪರೇಟ್ ರಾಜ್ಯದ ಈ ಸ್ಟೇಟಸ್ ತಗೊಂಡಿದೆ. ಏನು ಅಂತಂದರೆ, ಅಲ್ಲಿ ಒಂದು ಸ್ಟೇಟಸ್ ಅಂತಂದರೆ ಒಂದು ಪ್ರೆಸಿಡೆಂಟ್ ರೂಲ್ ಇರುತ್ತಲ್ಲಿ, ಮತ್ತು ಸ್ಟೇಟಸ್ಗಿಂತ ಕಡಿಮೆ ಇದು ಏನು ಅಂದರೆ ಅಧಿಕಾರ ಇರುತ್ತೆ ಅಂಥ ಒಂದು ರಾಜ್ಯ ಅದು. ಅಲ್ಲಿ ಪ್ರತಿ ವರ್ಷ ಏನಾಗುತ್ತೆ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ. ಅದು ಗೋವಾದ ಬಗ್ಗೆ ಮಾತಾಡಬೇಕು ಅಂತಂದರೆ ಬನ್ನಿ. ಗೋವಾ ನೋಡಿ, ಇಡೀ ಇವರು ಇಂಗ್ಲೆಂಡಿಂದ ಬಂದಿರತಕ್ಕಂಥ ಇಂಗ್ಲೀಷರು ಭಾರತ ದೇಶವನ್ನು ಆಳ್ತಾರೆ. ಆದರೆ ಈ ಫ್ರಾನ್ಸಿಂದ ಬಂದಿರತಕ್ಕಂಥ ಫ್ರೆಂಚರು ಮತ್ತು ಪೋರ್ಚುಗೀಸರು, ಗ್ರೀಕು ಆ ಭಾಗದಿಂದ ಬಂದಿರ್ತಕ್ಕ ಪೋರ್ಚುಗೀಸರು ಏನು ಮಾಡ್ತಾರೆ, ಇವರು ದುಬೈ ಮೂಲಕ ಬರ್ತಾರೆ, ಗಲ್ಫ್ ಕಂಟ್ರೀಸ್ ಮೂಲಕ ಬರ್ತಾರೆ. ಹಾಗಾಗಿ ಗಲ್ಫ್ ಕಂಟ್ರೀಸಲ್ಲಿ ಪೋರ್ಚುಗೀಸರದು ಮತ್ತು ಫ್ರೆಂಚರ ಪ್ರಭಾವ ಜಾಸ್ತಿ. ಅಲ್ಲಿಂದ ಬಂದು ಏನು ಮಾಡ್ತಾರೆ, ಇವರು ಗೋವಾದಲ್ಲಿ ನೆಲೆ ಕಂಡ್ಕೊಂಡ್ಬಿಡ್ತಾರೆ. ನೆಲೆ ಕಂಡ್ಕೊಂಡು ಏನು ಮಾಡ್ತಾರೆ, ಗೋವಾನ ತಮ್ಮ ಕ್ಯಾಪಿಟಲ್ ಮಾಡ್ಕೋತಾರೆ. ಕ್ಯಾಪಿಟಲ್ ಮಾಡಿಕೊಂಡಾಗ ಇವರು ಇಂಡಿಯಾ ದೇಶವನ್ನು ಅವರು ಇಂಗ್ಲೀಷರು ಹೇಗೆ 250 ವರ್ಷ ಆಳಬೇಕು ಅಂತ ಇವರು ಪ್ಲ್ಯಾನ್ ಮಾಡ್ತಾರೆ. ನಾವು 500 ವರ್ಷ ಆಳಬೇಕು, 400 ವರ್ಷ ಆಳಬೇಕು, ಇದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅಂದರೆ ಮೇಲ್ವರ್ಗದ ಹಿಂದೂಗಳು ಇವ್ರ ಕಣ್ಣಿಗೆ ಬೀಳ್ತಾರೆ. ಇವ್ರನ್ನ ನಾವು ತುಳಿಬೇಕು ಅಂತಂದರೆ ಧರ್ಮವನ್ನು ನಾಶ ಮಾಡಬೇಕು ಅಂತಂದ್ಬಿಟ್ಟು ಆವಾಗ ಏನು ಮಾಡ್ತಾರೆ, ಆವಾಗಿರ್ತಕ್ಕಂಥ ಪಾದ್ರಿ, ಪೋರ್ಚುಗೀಸಿಂದನೇ ಬಂದಿರ್ತಾನೆ ಪಾದ್ರಿ, ಆತನ ಹೆಸರು ಝೇವಿಯರ್ ಅಂದ್ಬಿಟ್ಟು, ಸೈಂಟ್ ಝೇವಿಯರ್. ಸೈಂಟ್ ಅಂದರೆ ಸನ್ಯಾಸಿ, ಗ್ರೇವಿಯರ್ ಅಂತ. ಆತನ ಕರ್ಕೊಂಬಂದಿರ್ತಾರೆ ಧರ್ಮ ಪ್ರಚಾರಕ್ಕೋಸ್ಕರ. ಅವನಲ್ಲಿ ಆ ಬೇರುಗಳು ಭಾಳ ಆಳವಾಗಿ ಇಳಿದಿರುತ್ತೆ. ಅವನ್ನ ನೋಡಿ, ಇವತ್ತು ಸಹ ನಾವು ಯಾರು ನ್ಯೂ ಇಯರ್ ಪಾರ್ಟಿ ಮಾಡೋದಕ್ಕೆ ಹೋಗ್ತೀವಿ, ಎಣ್ಣೆ ಹಾಕಕ್ಕೆ ಹೋಗ್ತೀವಿ, ಇನ್ನೂ ಬೇರೆ ಬೇರೆ ಏನೋ ಕೆಲಸಕ್ಕೆ ಹೋಗ್ತಾರೆ ನ್ಯೂ ಇಯರ್ಗೆ, ಅವರೇನು ಮಾಡ್ತಾರೆ, ಸೈಂಟ್ ಝೇವಿಯರ್ ಓಲ್ಡ್ ಗೋವಾದಲ್ಲಿದೆ, ಆ ಚರ್ಚ್ಗೆ ಹೋಗ್ತಾರೆ.
ಚರ್ಚ್ಗೆ ಹೋಗ್ಬಿಟ್ಟು ನೋಡಿ ಅವನ ಹೆಣನ ಇಟ್ಟಿದ್ದಾರೆ ಅಂತ ಕೊಳತು ಹೋಗ್ದಂಗೆ ಅಲ್ಲೇ ಏನು ಮಾಡ್ತಾರೆ, ಮೊಂಬತ್ತಿ ಹಚ್ಬಿಟ್ಟು ಯಾರಿಗೋ ಮಕ್ಕಳಾಗಿರಲ್ಲ ನಮ್ಮ ಮಕ್ಕಳಾಗಲಿ ಅಂತ ಹೇಳ್ತಾರೆ, ಯಾರಿಗೋ ಕುಷ್ಠರೋಗ ಬಂದುಬಿಟ್ಟಿರುತ್ತೆ ನಮ್ಮ ಕುಷ್ಠರೋಗ ವಾಸಿ ಆಗಲಿ ಅಂತ ಪ್ರೇಯರ್ ಮಾಡ್ತಾರೆ, ಯಾರಿಗೋ ಇನ್ನೇನೋ ಸಮಸ್ಯೆ ಬಂದಿರುತ್ತೆ ನಮ್ಮ ಸಮಸ್ಯೆನೆಲ್ಲ ಪರಿಹಾರ ಮಾಡಿ ಅಂತ ಅಂದ್ಬಿಟ್ಟು ಮೊಂಬತ್ತಿ ಹಚ್ಚಿ ಪ್ರಾರ್ಥನೆ ಮಾಡ್ತಾರೆ. ಇದು ವಿಡಂಬನೆ ರೀ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಈಗ ಝೇವಿಯರು ಇಡೀ ಇಂಡಿಯಾ ದೇಶವನ್ನು ಕ್ರಿಸ್ತಮಯ ಮಾಡಬೇಕು ಅಂತ ಹೊರಟಾಗ ಏನಾಗುತ್ತೆ, ಅವನು ಮೇಲ್ವರ್ಗದ ಹಿಂದೂಗಳು ಅವನ ಕಣ್ಣಿಗೆ ಬೀಳ್ತಾರೆ. ಅಂದರೆ ಸ್ಟ್ರಾಂಗಾಗಿ ಧರ್ಮವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ಜನಾಂಗ, ಅವ್ರನ್ನೇನು ಮಾಡ್ತಾನೆ ಇವನು ಕ್ರೂರವಾಗಿ ಹಿಂಸಿಸ್ತಾನೆ. ಹೇಗೆ ಹಿಂಸೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸಾಕಷ್ಟು ವ್ಯಾಪಕವಾದ ಪ್ರಚಾರ ಪಡೆದಿದೆ. ಅದರಿಂದ ನಾನು ಇನ್ಸ್ಪೈರ್ ಆಗಿದ್ದೀನಿ. ವಿಷಯಗಳನ್ನ ಅಲ್ಲಿಂದ ತೊಗೊಂಡು ಮಾತಾಡ್ತಿದ್ದೀವಿ ನೋಡಿ. ಏನು ಅಂತಂದರೆ, ಯಾರು ಜುಟ್ಟು ಹಾಕಿ ಬಿಡ್ಕೊತಿರ್ತಾರೆ ಮೇಲ್ವರ್ಗದ ಹಿಂದೂಗಳು, ಅವ್ರು ಜುಟ್ಟು ಹಾಕ್ಕೊಳ್ಳೋ ಹಂಗಿಲ್ಲ. ಮತ್ತು ಯಾರು ಜನಿವಾರ ಹಾಕೋತಿರ್ತಾರೆ ಅವ್ರು ಜನಿವಾರ ಹಾಕೋ ಹಂಗಿಲ್ಲ. ಮತ್ತು ಯಾರು ಕುಂಕುಮ ಇಡ್ತಿರ್ತಾರೆ ಕುಂಕುಮ ಮಾಡೋಂಗಿಲ್ಲ, ಸುಡ್ತಾನೆ ಅವನು. ಮತ್ತು ಯಾರು ವೇದಗಳನ್ನ ಓದ್ತಿರ್ತಾರೆ ಉಪನಿಷತ್ತುಗಳನ್ನ ಓದ್ತಿರ್ತಾರೆ ಅವ್ರ ಕಣ್ಣುಗಳನ್ನ ಕಬ್ಬಿಣದ ರಾಡುಗಳನ್ನ ಸುಟ್ಟು ಕೆಂಪಾದ ರಾಡುಗಳನ್ನ ಕಣ್ಣಲ್ಲಿ ಇದು ಮಾಡ್ತಾನೆ, ಚುಚ್ತಾನೆ, ಕುರುಡರು ಮಾಡ್ತಾನೆ. ಇದನ್ನೇ ಸಹ ಔರಂಗಜೇಬು ಶಿವಾಜಿ ಸಾಂಬಾಜಿ ನಗರ ಅಂದ್ಬಿಟ್ಟು ಇದೆ. ನಾವೇನಾದರೂ ಶಿರ್ಡಿಗೆ ಹೋಗಿ ಔರಂಗಾಬಾದ್ಗೆ ಹೋಗಿ ಪೂನಾಗೆ ಬರ್ತೀವಿ ಅಂತಂದ್ರೆ ಸಿಗುತ್ತೆ ಸಾಂಬಾಜಿ ನಗರ ಅಂದ್ಬಿಟ್ಟು. ಔರಂಗಜೇಬು ಇದನ್ನು ಮಾಡಿದಂತೆ ಅಂತ ಅವ್ರಿಗೆ ಗೊತ್ತಿರಲ್ಲ ರೀ ಏನು ಅಂತಾರೆ, ಕಲ್ತ್ಕೋತಾರೆ, ಒಬ್ಬರು ನೋಡೊಬ್ರು ಕಲ್ತ್ಕೋತಾರೆ. ಏನಾಗಿದೆ ಇವತ್ತು ನಮ್ಮ ಹಿಂದೂಗಳು ಯಾವಾಗ ಬುದ್ಧಿ ಕಲಿಬೇಕು? ನಾವೆಲ್ಲ ನ್ಯೂ ಇಯರ್ ಬಂತು, ಜನವರಿ 31 ಡಿಸೆಂಬರ್ 31 ಬಂತು, ಜನವರಿ 1 ಬಂತು ಅಂದರೆ ಏನು ಗೋವಾದಲ್ಲಿ ಸಿಕ್ಕಾಪಟ್ಟೆ ರಶ್ಶು. ಈಗ ಝೇವಿಯರ್ ಯಾವಾಗ ಬರ್ತಾನೆ ಅನ್ನೋದ್ರ ಬಗ್ಗೆನೂ ಉಲ್ಲೇಖ ಮಾಡಬೇಕಾಯ್ತು. 15ನೇ ಶತಮಾನದಲ್ಲಿ ಇವರು ಗೋವಾಗೆ ಬರ್ತಾರೆ. ಬಂದುಬಿಟ್ರೆ ಏನಾಗುತ್ತೆ, ಜನಗಳು ಇಲ್ಲಿ ನೋಡ್ತಾರೆ, ಜಾತ್ರೆಗಳು ನಡೀತಾ ಇರುತ್ತೆ. ಇಲ್ಲಿ ಹಿಂದೂಗಳು ಅಂದರೆ ಜಾತ್ರೆಗಳು, ವರ್ಷಕ್ಕೊಂದ್ಸರಿ ಜಾತ್ರೆಗಳು ನಡೀತಾ ಇರುತ್ತೆ. ಇದನ್ನು ವಿದುರಾಶ್ವತ್ಥದ ಎಪಿಸೋಡ್ ಮಾಡ್ಬೇಕಾದ್ರೆ ಹೇಳಿದ್ವಿ. ಆ ಜಾತ್ರೆ ಯಾವಾಗ ನಡೆಯುತ್ತೆ ಅಂತಂದ್ರೆ ಯೂಶುವಲಾಗಿ ಮಳೆಗಾಲ ಅಲ್ಲ ಅಂಥ ಸಮಯದಲ್ಲಿ ಜಾತ್ರೆ ನಡೆಯುತ್ತೆ. ಅಂಥ ಸಮಯನ ಇವ್ರು ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತು ಇವ್ರಿಗೆ ಅನುಕೂಲ ಆಗಬೇಕು ಆ ದೃಷ್ಟಿಯಿಂದ ಏನು ಮಾಡ್ತಾರೆ, ನವಂಬರ್ ತಿಂಗಳಿಂದ ಹಿಡಿದು ಜನವರಿ 4th 5thವರೆಗೂ ಜಾತ್ರೆ ನಡೆಸ್ತಾರೆ. ಅಲ್ಲೇನಾಗುತ್ತೆ, ಜಾತ್ರೆಗಳಲ್ಲಿ ವ್ಯಾಪಕವಾದ ಪಾದ್ರಿಗಳನ್ನ ಕರ್ಕೊಂಬಂದು ಪ್ರಚಾರ ಮಾಡ್ತಾರೆ, ಮತಾಂತರ ಮಾಡ್ತಾರೆ. ಯಾರು ಒಪ್ಪೋದಿಲ್ಲ, ಯಾರು ಹಿಂದೂ ಧರ್ಮನೇ ಶ್ರೇಷ್ಠ ಅಂತಾರೆ, ಅವರ ಕಣ್ಣುಗಳಿಗೆ ಕಬ್ಬಿಣದ ಸಲಾಕೆಗಳನ್ನ ಸುಟ್ಟುಬಿಟ್ಟು ಕಣ್ಣನ್ನ ಕುರುಡು ಮಾಡ್ತಾರೆ. ವೇದಗಳನ್ನ ಓದಬಾರ್ದು, ಉಪನಿಷತ್ತುಗಳನ್ನ ಓದಬಾರ್ದು ಅಂತ, ಜನಿವಾರ ಹಾಕ್ಕೋಬಾರ್ದು ಅಂತ ಅನ್ನೋರು ಜನಿವಾರ ಹಾಕ್ಕೊಳ್ಳೋರು ಹಿಂಸೆ ಮಾಡ್ತಾರೆ, ಹಾಕ್ಕೋಬಾರ್ದು ಅಂದ್ಬಿಟ್ಟು. ಹಾಗೆ ಹಣೆಗೆ ಕುಂಕುಮ ಇಟ್ಕೋಬಾರ್ದು ಅಂತ ಅಂದ್ಬಿಟ್ಟು ವ್ಯಾಪಕವಾಗಿ ಇದು ಮಾಡ್ತಾರೆ, ಭಾಗನೆಲ್ಲ ಸುಡ್ತಾರೆ. ಮತ್ತು ಅನೇಕ ಜನ ಹೆಣ್ಮಕ್ಳನ್ನ ಏನು ಮಾಡ್ತಾರೆ, ಕ್ರೂರವಾಗಿ ಹಿಂಸಿಸ್ತಾರೆ. ಇದೆಲ್ಲ ನಾವು ಚರಿತ್ರೆ ಒಳಗೆ ಮತ್ತು ಇದ್ರಲ್ಲಿ ಯಾಕೆ ಓದಲಿಲ್ಲ ಅನ್ನೋ ಪ್ರಭಾವ ಬರುತ್ತೆ.